ವಿರೋಧಿ ಹೋರಾಟ. ಬಂಧುಗಳೇ ನಮಸ್ಕಾರ. ಇವತ್ತಿನ ಒಂದು ದಿವಸ ಬೀದರ್ ದಕ್ಷಿಣ ಕ್ಷೇತ್ರದ ಮಂಗಲವಾಡಿ ಗ್ರಾಮಕ್ಕೆ ಬಂದಿದ್ದೇವೆ. ತಾಲೂಕಾ ಚಿಡುಗುಪ್ಪ, ಜಿಲ್ಲಾ ಬೀದರ್ ಈಗ ರೀಸೆಂಟಾಗಿ ಮಾಡಿದ್ದಾರೆ. ನಮ್ಮ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತಿನ ಒಂದು ದಿವಸ ಮಂಗಲಗಿ ವಾಡಿ 2026 ಒಂದು ಲೆಟರ್ ಮಾಡಿದ್ದಾರೆ, ರಿಸೀವ್ಡ್ ಕಾಪಿ ಇದೆ. ಆಮೇಲೆ 8/1/2023 ಇದು ಕೂಡ ಮಾನ್ಯ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಂಗಲಿಗೆ ಇದು ಕೂಡ ಲೆಟರ್ ಮಾಡಿದ್ದಾರೆ. ಎರಡೆರಡು ಪತ್ರ ವ್ಯವಹಾರ ಮಾಡಿದ್ರು. ಇದಕ್ಕೆ ಹಿಂಬರ ಏನಾರ ಬಂದಿಲ್ಲ. ಮೌಖಿಕ ಓರಲಿ ಫೋನ್ ಮಾಡಕ್ಕೆ ಭೀ ಸೌಜನ್ಯಗೋಸ್ಕರ ಓರಲಿ ಫೋನ್ ಮಾಡಕ್ಕೆ ಭೀ ಹೋಗಿಲ್ಲ, ದೂರವಾಣಿ ಕರೆ ಮಾಡಕ್ಕೆ ಹೋಗಿಲ್ಲ. ಇವ್ರಿಗೆ ಹಿಂಬರವಾಗಿ ಕೊಡೋದಂದ್ರೆ ಇವರು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟ ಕಾಣಿಸ್ತದೆ. ದಿಲೀಪ್ ಕುಮಾರ್ ವರ್ಮಾ ಮಾತಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು. ನೀವು ಆನಂದ್ರ ಪಂಚಾಯತ್ ಭೀ ಮಾಡಿದ್ದೀರಿ, ಗೊತ್ತು ನನಗೆ. ಹೊರ ಬಂದ ಅದೇ ಇಲ್ಲಿ ಈಗ ಫೇಸ್ಬುಕ್ ಲೈವ್ ನಡೆದಿದೆ ಸರ್. ಇಲ್ಲಿ ಸ್ಕೂಲ್ನಲ್ಲಿ ಮಕ್ಕಳಿಗೆ ನೀರಿನ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ನೀರಿನ ವ್ಯವಸ್ಥೆ ಇಲ್ಲ. ಯಾರು DS ಅವ್ರಿಗೆ ಮಾತಾಡ್ಬೇಕಾ ಹೆಂಗ? ಅದೇ ಸರ್, ಈಗ ಇಲ್ಲಿ ನಾವು ಮಕ್ಕಳಿಗೆ ಕೂಡ್ಸ್ಕೊಂಡು ಇಲ್ಲ ಫೇಸ್ಬುಕ್ ಲೈವ್ ಮಾಡತ್ತಿದ್ದೇವೆ. ನೀವು ಎರಡೆರಡು ಪತ್ರ ವ್ಯವಹಾರ ಮಾಡಿದ್ರು ಭೀ ಅದಕ್ಕೆ ರೆಸ್ಪಾನ್ಸ್ ತೋರಿಸಿಲ್ಲ. ಹಲೋ, ಈಗ ನೀರಿನ ಸಮಸ್ಯೆ ಅದಂತರ ಗೊತ್ತಾಗದ ಇಲ್ಲ ಸರ್ ನಿಮಗೆ? ಹೊರ ಬಂದು ಮಾತಾಡಿ. ಏನು DS ಅವ್ರಿಗೆ ಮಾತಾಡಬೇಕು. ಇಲ್ಲಿ ಮಕ್ಕಳು ನೀರಿಂದ ಸಾಯ್ಲತ್ತಾರ, ನೀವು ಏನು ಮೀಟಿಂಗ್ ಮಾಡ್ತೀರಿ? ಇಲ್ಲ, ಮೀಟಿಂಗ್ದಾಗ ಇರ್ರಿ. ಮೀಟಿಂಗ್ದಾಗ ನಾವು ಇರ್ಲಕ್ಕ ನಿಮ್ಮ ಕರ್ತವ್ಯಕ್ಕೇನು ಇದು ಮಾಡತ್ತಿಲ್ಲ. ಇದು ಸಮಸ್ಯೆ ಬಗೆಹರಿಸಂತ 6-7 ತಿಂಗಳು ಲೆಟರ್ ಕೊಟ್ಟರು ಭೀ ಅದಕ್ಕೆ ಯಾರೇ ಅಂತಿಲ್ಲ. ಯಾಕೆ? ನಾವು ಮೋಟ್ರ್ ಸಿಗಬೇಕು. ಮೋಟರ್ ರಿಪೇರಿಂಗ್ಗೋಸ್ಕರ ಸಾಕಷ್ಟು ಎಷ್ಟು ವೋಚರ್ಗಳು ಹಾಕಿರಿ. ಈಗ ನಿಮ್ಮ ಪಂಚಾಯತಿಗೆ ಬರ್ತೇವೆ, ನಾಳೆಗೆ ಬೀಗನೇ ಆಗ್ತದೆ ನೋಡಿ ಸರ್. ಹಾಗಾದ್ರೆ ಅದು ರೆಡಿ ಆಗಲಿಲ್ಲ. ಒಂದೇ ಮಾತು ಹೇಳ್ತೀನಿ ನಾನು, ನಮ್ಮ ಇಲ್ಲಿನ ಸಾರ್ವಜನಿಕರೊಂದಿಗೆ ಮತ್ತು ನಮ್ಮ ಟೀಮ್ದೊಂದಿಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಬೀಗ ಹಾಕೋದ್ರ ಮುಖಾಂತರ ವಿಭಿನ್ನ ಒಂದು ಪ್ರತಿಭಟನೆ ಮಾಡ್ತೇವೆ. ನೀವು ಹಗುರವಾಗಿ ತೆಗೆದುಕೊಳ್ಳಕ್ಕೆ ಹೋಗ್ಬೇಡ್ರಿ. ಏನು ಹೇಳ್ತಾ ಇದ್ದೀನಿ ಸರ್? ಹಲೋ ಸರ್, ಕೇಳಿಸ್ತಾ ಇದ್ದೀವಿ ಸರ್? ಸರ್ ನಮ್ಗೆ ಕೇಳಿಸ್ತಾ ಇದೆ. ಈಗ ಇಮಿಡಿಯೇಟ್ ಆಗಿ ಮೀಟಿಂಗ್ ಮುಗಿದ ಮೇಲೆ ಈ ಸ್ಕೂಲಿನ ಮಕ್ಕಳು ಎಲ್ಲ ಇಲ್ಲಿ ಕುಂತಿದ್ದಾರೆ ಸರ್. ಫೋಟೋ ಎಲ್ಲ ಇಲ್ಲೆಲ್ಲ ಫೇಸ್ಬುಕ್ ಲೈವ್ ಮಾಡಿ ಮುಖ್ಯಸ್ಥರಿದ್ದಾರೆ, ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಗ್ರಾಮಸ್ಥರಿದ್ದಾರೆ. ದಯಮಾಡಿ ಇದು ಏನದ ನೀರಿನ ಸಮಸ್ಯೆ ಯಾವ ಪರ್ಯಾಯ ವ್ಯವಸ್ಥೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್. ಇದು ನೀರಿನ ವ್ಯವಸ್ಥೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಕೂಡ ಹೇಳಿದ್ದಾರೆ. ಇದು ಏನದ ನೀರಿನ ವ್ಯವಸ್ಥೆ ಯಾವ ಸ್ಕೂಲ್ನಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈ ಬೇಸಿಗೆ ಕಾಲದಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ಆದೇಶಿದೆ. ಮಂಗಲಿಗೆ ಮಾಡಿ ಸರ್. ಹಾಂ, ಅದೇ ಸರ್, ಈಗ ಸಿಕಂದ್ರಪುರದಾಗ ಅದೇ ಆಗಿತ್ತು. CS ಅವ್ರಿಗೆ ಲೆಟ್ರ್ ಕೊಟ್ಟಿದ ಮೇಲೆ DS ಅವ್ರಿಗೆ ಮಾತಾಡಿದ ಮೇಲೆ ಇಮಿಡಿಯೇಟ್ ಆಗಿ ಅರ್ಧ ಗಂಟೆದಾಗ ಪರ್ಯಾಯ ವ್ಯವಸ್ಥೆ ಮಾಡಿ ನಿಮಗೆ ನೀರಿನ ವ್ಯವಸ್ಥೆ ಅದು ಸರಿಪಡಿಸ್ಲಿಕ್ಕೆ ಆಯ್ತದ ಇಲ್ಲ? ಮೋಟ್ರ್ ಸಿಗ್ಬೇಕು ಅಂದ್ರೆ ಅದು ಹೆಂಗೆ ಇಡ್ತೀರಾ ಸರ್? ಈಗ ವರ್ಕರ್ ಯಾರು ಮೋಟರ್ ರಿಪೇರ್ ತೆಗಿತಾರ ಅವ್ರಿಗೆ ಹೇಳಿ ಸರ್, ನೀವು ಮಾಡಂತ ಹೇಳ್ತಾ ಇದ್ದೀನಿ ನಾನು. ನೀವು ಸರ್ ಸಿಗ್ಬಿದ್ದ ಅಂದ್ರೆ ಎಂತೆಂಥ ಮೋಟ್ರು ಎಂತೆಂಥ ಕಟ್ಟಾಗಿ ಒಳ ಸಿಗ್ಬಿದ್ದಿನ ಮೋಟ್ರ್ ಯಾರು ಸರ್? ನೀವು ಮಾಡಂತ ಹೇಳಿದಂತ ಅವ್ರಿಗೆ ಏನೋ ನಮಗೆ ದುಡ್ಡು ಕೊಟ್ಟಿಲ್ಲ, ಅವ್ರು ಮಾಡಲ್ಲ ಅಂತ ಅಲ್ಲತ್ತಾರಂತ. ನೀವು ಹಿಂಗೆ ಆರಿಕೆ ಉತ್ತರ ಕೊಟ್ಟರೆ ನಾಳೆಗೆ CS ಅವ್ರಿಗೆ DS ಅವ್ರಿಗೆ ಲೆಟ್ರ್ ಕೊಡ್ತೀವಿ. ಸರ್